Very good morning. How are you all? We all studied environmental with the different topics so far. But we need to be study which is below the water, as Sustainable Development Goal number 14 emphasized life with the below water. Today's interesting topic is ocean conservation. The Honorable Judgment of the Supreme Court, Justice Mehta versus West Bengal 2015, emphasized on microactivity and plastic waste accumulation in ocean is nearly 12 million tons. So it is an alarming point. Judgment ಯಾವತ್ತೂ ಸುಳ್ಳು ಹೇಳೋದಿಲ್ಲ, because it's an anthropological activity. ನ್ಯಾಚುರಲ್ ಪ್ರಾಬ್ಲಮ್ ಆಗು ಪ್ಲಾಸ್ಟಿಕ್ಕು ಓಷನಲ್ಲಿ ತುಂಬ ಸೆಗ್ರಿಗೇಟ್ ಆಗಿದೆ ಆ್ಯಂಡ್ ಮೆರೈನ್ ಎಕೋಸಿಸ್ಟಮ್ಮಿಗೆ ಹೊರತ ಬಿದ್ದಿದೆ ಅನ್ನುವಂಥದ್ದು ಆಂಥ್ರೋಪಾಲಜಿಕಲ್ ಆ್ಯಕ್ಟಿವಿಟಿಯ ನ್ಯಾಚುರಲ್ ಆ್ಯಕ್ಟಿವಿಟಿಯ ಆಂಥ್ರೋಪಾಲಜಿಕಲ್ ಕರೆಕ್ಟ್ ರೈಟ್ ಎಸ್ ಆ್ಯಂಡ್ ಯು ಸಿ ಓಷನ್ ಕನ್ಸರ್ವೇಷನ್ ಈಸ್ ನಥಿಂಗ್ ಬಟ್ ನಾವಿರುವ ಸೊಸೈಟಿಯನ್ನು ನಾವು ಸರಿ ಮಾಡಬೇಕು ಅಂತ ಸೋಷಲ್ ಕಾಸಲ್ಲಿ ಹೇಳ್ತೀವಿ. ಆ್ಯಂಡ್ ಎಕನಾಮಿಕಲ್ ಕಾಸಲ್ಲಿ ನಮ್ಮ ಬೆಳವಣಿಗೆಯ ಆಧಾರವನ್ನು ಸರಿಪಡಿಸಬೇಕು ಅಂತ ಹೇಳ್ತೀವಿ. ಅದೇ ಥರ we know our brain is superior than any other animals or birds. ಹೌದಾ? So who should be the responsible for taking care of all the things in the globe? We are the Homo sapiens or humans. Homo sapiens ಅಂದರೆ ಹ್ಯೂಮನ್ಸಿಗೆ ಕರೆಯುವಂತಹ ಒಂದು ಸೈಂಟಿಫಿಕ್ ಟರ್ಮ್ ಹೋಮೋ ಸೆಪಿಯನ್ಸ್. ಹೌದಾ? ಹಾಗಾದರೆ ಯಾವ ಥರ ರಕ್ಷಣೆ ಮಾಡಬೇಕು, ಮ್ಯಾನೇಜ್ಮೆಂಟ್ ಯಾವ ಥರ ಇರಬೇಕು ಆ್ಯಂಡ್ ಏನಾಗಿದೆ ಅನ್ನುವ ಒಂದು ವಿಶ್ಲೇಷಣೆ ಈ ಟಾಪಿಕನ್ನಿಗೆ. ಆ್ಯಂಡ್ ವೆರಿ ಹ್ಯಾಪಿ ಟು ಸೇ ದ್ಯಾಟ್ ಓಷನ್ ಕನ್ಸರ್ವೇಷನ್ ಅನ್ನೋದಕ್ಕೂ ಮುಂಚೆ ನಮ್ಮ ಇಂಡಿಯಾ ಪ್ರಾಸ್ಪ್ಯಾರಿಟಿಯಲ್ಲಿ ನೋಡೋದಾದರೆ ವಿ ಹ್ಯಾವ್ 7,157 ಸ್ಕ್ವೇರ್ ಕಿಲೋಮೀಟರ್ಸಷ್ಟು ಓಷನ್ ಕೋಸ್ಟ್ ಲೈನ್ ಇದೆ. ಹೌದಾ? ಆ್ಯಂಡ್ 356 ಸ್ಕ್ವೇರ್ ಕಿಲೋಮೀಟರ್ಸಷ್ಟು ನಮ್ಮದು ಓಷನ್ಸ್ ಇದೆ. ಆ್ಯಂಡ್ ಯು ನೋ ವಾಟ್ ಒನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಆರ್ ದ ಫ್ಯಾಕ್ಟ್ಸ್. ಈಗ ಓಷನ್ ಇದೆ, ಅದರ ಡೆಪ್ತ್ ಎಷ್ಟು? ವಾಟ್ ಈಸ್ ದ ಡೆಪ್ತ್ ಆಫ್ ಅರೇಬಿಯನ್? ವಾಟ್ ಈಸ್ ದ ಡೆಪ್ತ್ ಆಫ್ ಬೇ ಆಫ್ ಬೆಂಗಾಲ್? ವಾಟ್ ಈಸ್ ದ ಡೆಪ್ತ್ ಆಫ್ ದಿ ಹಿಂದೂ ಮಹಾಸಾಗರ? ವಾಟ್ ಈಸ್ ದ ಡೆಪ್ತ್ ಆಫ್ ಪೆಸಿಫಿಕ್ ಓಷನ್? ವಾಟ್ ಈಸ್ ದ ಡೆಪ್ತ್ ಆಫ್ ಅಟ್ಲಾಂಟಿಕ್ ಓಷನ್? ಯಾವತ್ತಾದರೂ ಯೋಚನೆ ಮಾಡಿದ್ದೀರ? ಯು ನೋ ದ ಡೆಪ್ತ್ ಆಫ್ ಐ ಜ್ಞಾನಿ ಇದಕ್ಕೆ ಅಂತನಾ? ದ ಡೆಪ್ತ್ ಮೀನ್ಸ್ ಇದು ಓಷನ್, ಇಲ್ಲಿಂದ ಲಾಸ್ಟ್ ಕ್ರಂಚ್ ಡೆಪ್ತ್ ಡೀಪೆಸ್ಟ್ ಪಾಯಿಂಟ್ ಎಷ್ಟು ಅಂತ ಕೇಳೋದಾದರೆ ಪೆಸಿಫಿಕ್ ಓಷನ್ 10 ಕಿಲೋಮೀಟರ್ಸ್ ಆರ್ 11 ಕಿಲೋಮೀಟರ್ಸ್ ಅಷ್ಟೇ. 11 ಕಿಲೋಮೀಟರ್ ಅಷ್ಟೇನಾಗ ಅಂತ ನಮಗೆ ಅನಿಸುತ್ತೆ. ನಾವು ಇಲ್ಲಿ ಗಾಡಿಯನ್ನು ಸ್ಟಾರ್ಟ್ ಮಾಡಿ ಫಸ್ಟ್ ಗೇರಿಂದ 5th ಗೇರ್ವರೆಗೂ ಹೋಗೋಕ್ಕೆ 11 ಕಿಲೋಮೀಟ್ರು ಒಂದು ಮ್ಯಾಟ್ರ್ ಅಲ್ಲ. ಬಟ್ ಅದು ಸ್ಟ್ರೈಟ್ ಪಾತ್ ಹೆವಿ ಆಗುತ್ತೆ. ಆ್ಯಂಡ್ ಬರ್ತಾ ಆಕ್ಸಿಜನ್ ಝೀರೋ ಆ್ಯಂಡ್ ಸನ್ಲೈಟ್ ಈಸ್ ಝೀರೋ. ಆ್ಯಂಡ್ ಪೆಸಿಫಿಕ್ ಓಷನ್ ಈಗ 11 ಕಿಲೋಮೀಟರ್ಸ್. ಅರೇಬಿಯನ್ ಬೇ ಆಫ್ ಬೆಂಗಾಲ್ ಈಗ 4.79 ಕಿಲೋಮೀಟರ್ಸ್ ಆರ್ 4.69 ಕಿಲೋಮೀಟರ್. ಅರೇಬಿಯನ್ ಕಮ್ಮಿ 4.49 ಇರ್ಬೋದು, ಆ್ಯಂಡ್ ಬೇ ಆಫ್ ಬೆಂಗಾಲ್ ಜಾಸ್ತಿ. ಆ್ಯಂಡ್ ದಿ ಹಿಂದೂ ಮಹಾಸಾಗರ 7.79 ಆರ್ 8 ಕಿಲೋಮೀಟರ್ಸ್. ಆ್ಯಂಡ್ ಅಟ್ಲಾಂಟಿಕ್ ಈಗ 8 ಆ್ಯಂಡ್ ಪೆಸಿಫಿಕ್ ಈಗ ನಂಬರ್ 1 ಲಿಸ್ಟಲ್ಲಿ ಬರುತ್ತೆ ಡೆಪ್ತ್ ವೈಸ್ 11 ಕಿಲೋಮೀಟರ್ಸ್. ಆ್ಯಂಡ್ ಒಂದು ವಿಚಿತ್ರ ಏನು ಗೊತ್ತಾ, ಎವ್ರಿ ಕಿಲೋಮೀಟರ್ ಸೆಗ್ರಿಗೇಷನ್ ಏನಿದೆಯಲ್ಲ ಒಂದೊಂದು ಮೆರೈನ್ ಸ್ಪೀಸೀಸು ಬದುಕುತ್ತಾ ಇರ್ತವೆ. 1 ಕಿಲೋಮೀಟ್ರಿಗೆ 1 ಲೇಯರ್ ಥರ ಮಾಡ್ಕೊಂಡು ಹೋದರೆ ಅಪ್ ಟು 11 ಕಿಲೋಮೀಟರ್ಸ್ ಬರುತ್ತೆ. 11 ಶೆಡ್ಯೂಲ್ಸ್ ಬರುತ್ತಲ್ಲ, ಆ 11 ಶೆಡ್ಯೂಲನ್ನು ಒಂದೊಂದು ಆ್ಯನಿಮಲ್ಸ್ ಅಥವಾ ಏನು ಕೋಸ್ಟಲ್ ಅಥವಾ ಓಷನ್ ಮೆರೈನ್ ಪಾಪ್ಯುಲೇಷನ್ ಬದುಕ್ತವೆ. ಕೆಲವು ಸ್ಪೀಸೀಸಿಗೆ ಸೂರ್ಯನ ಬೆಳಕು ಬೇಕು, ಕೆಲವದಕ್ಕೆ ಡಾರ್ಕ್ನೆಸ್ ಬೇಕು, ಆ ಥರ. ಆ್ಯಂಡ್ ಈಗ ಮೆರೈನ್ ಅಥವಾ ಓಷನ್ ಎಕೋಸಿಸ್ಟಮ್ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅನ್ನುವಂಥದ್ದನ್ನು ನಿರ್ಧಾರ ಮಾಡುವಂಥದ್ದು ಕೋರಲ್ ರೀಫ್ಸ್ ಅಂತ. ಯಾರಾದರೂ ಕೇಳಿದ್ದೀರಾ ಕೋರಲ್ ರೀಫ್ಸ್? ಕೇಳಿಲ್ಲ.
ಕೋರಲ್ ರೀಫ್ಸ್ ಅಂತಂದರೆ ಅದು ಒಂದು ಓಷನ್ನಿನಲ್ಲಿ ಬದುಕ್ತಕ್ಕಂತಹ ಒಂದು ಕ್ರಿಯೇಚರ್ ಅದು, ಆಯಿತಾ. ಅದು ಡಿಪೆಂಡ್ ಆನ್ ಪ್ಯೂರೆಸ್ಟ್ ವಾಟರ್ ಇರಬೇಕು, ಅಲ್ಲಿ ಮಾತ್ರ ಬದುಕೋದು. ಆ್ಯಂಡ್ ಅದು ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ತಿನ್ನುತ್ತೆ. ಸಪೋಸ್ ಆ ಓಷನ್ ಕ್ಲೀನಾಗಿಲ್ಲ ಅಂತಂದರೆ ಅದಕ್ಕೆ ಸಿಕ್ಕಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ ಪ್ರೋಟೀನ್ನ ಅದು ತಿನ್ನನ್ನು ಆಚೆ ಹಾಕ್ತವೆ. ಆವಾಗ ಏನಾಗುತ್ತೆ ಗೊತ್ತಾ, ವೈಟ್ ಪ್ಯಾಚಸ್ ಬರುತ್ತೆ. ದಟ್ ಈಸ್ ದ ಸಿಗ್ನಿಫಿಕೆಂಟ್ ಆಫ್ ಓಷನ್ ಪೊಲ್ಯೂಟೆಡ್. ಆ್ಯಂಡ್ ಐ ವಿಲ್ ಶೋ ದ್ಯಾಟ್ ಒನ್ ಆಫ್ ದ ಬೆಸ್ಟ್ ಸ್ಪೀಸೀಸ್ ಅದು. ಆ್ಯಂಡ್ ಇಟ್ ಶುಡ್ ಬಿ ಆಸ್ಕಿಂಗ್ ಇನ್ ಜಿಯೋಗ್ರಫಿ. ಡೆಫಿನೆಟ್ಲಿ ಒಂದು ಕ್ವಶನ್ ಕೋರಲ್ ರೀಫ್ ಬಗ್ಗೆ ಇರುತ್ತೆ ನಿಮಗೆ, ಜಿಯೋಗ್ರಫಿ ಸಾಹೇಬ್ರು. See, this is the coral reef. ಇದು ಈ ಕಲರ್ ಇರುತ್ತೆ, ಇಷ್ಟು ಚೆನ್ನಾಗಿರುತ್ತಲ್ಲ, ಸೌಂದರ್ಯವಾಗಿದೆಯಲ್ಲ, ರೈಟ್. ಹೌ ಬ್ಯೂಟಿ ಇಟ್ ಈಸ್. ಇದು ಬ್ಲೀಚಿಂಗ್ ಆಗುತ್ತೆ. ಬ್ಲೀಚಿಂಗ್ ಆದಾಗ ಈ ಥರ ಆಗುತ್ತೆ. ಇಷ್ಟು ಚಂದಾಗ ಒಂದು ಸಸ್ತನಿ ಇಷ್ಟು ಚಂದ ಇಕ್ಕಲ್ಲ, ಅದು ಈ ಥರ ಆಯಿತು. ದಟ್ ಮೀನ್ಸ್ ಇಟ್ ಈಸ್ ಪೊಲ್ಯೂಟೆಡ್. ಆ್ಯಂಡ್ ಡೀಪೆಸ್ಟ್ ಅಂತ ನಾನು ಏನಂದರೆ ಮೆರಿಯಾನಾ ಕ್ರೆಂಚ್ ಅಂತಾರೆ. ಮೆರಿಯಾನಾ ಕ್ರೆಂಚ್ ಡೀಪೆಸ್ಟು. ಮೆರಿಯಾನಾ ಕ್ರೆಂಚ್ ಆಫ್ 7 miles. ಡೀಪೆಸ್ಟ್. ಹೌ ಬ್ಯೂಟಿ ಅವರ್ ದಿಸ್ ಇಸ್ ನೋ ಸೀನ್ ಆಫ್ ಲೆವೆಲ್ ಅನಾಲಿಸಿಸ್, ಡೆಪ್ತ್ ಅನಾಲಿಸಿಸ್. ಹೌ ಡೀಪೆಸ್ಟ್. ಕರೆಕ್ಟ್. ವಾಟ್ ಈಸ್ ದ ಬ್ಯೂಟಿ? ನಮಗೇನಾದರೂ ಗೊತ್ತಿತ್ತಾ? ವಿ ನೋ ಓನ್ಲಿ ದ ಫಿಶ್, ಬಂಗಡೆ ಆ್ಯಂಡ್ ಅದು ಅಂಜನ್ನು, ಆಮೇಲೆ ಆ ಥರದ್ದು. ಕರೆಕ್ಟ್. ಆ್ಯಂಡ್ ದ್ಯಾಟ್ ಬ್ಲೂ ಕಲರ್ ಗಾಯ್, ಎಸ್, ಯು ಟೆಲ್ ಮಿ ಇನ್ ಸಿಗ್ನಿಫಿಕೆನ್ಸ್ ಆಫ್ ಆಬ್ಜೆಕ್ಟಿವ್ ಆಫ್ ಓಷನ್ ಕನ್ಸರ್ವೇಷನ್, ದ್ಯಾಟ್ ಬ್ಲೂ ಕಲರ್ ಗಾಯ್. ಯಾ, ಟೆಲ್ ಮಿ ಪ್ಲೀಸ್. ಯಾ, ರೈಟ್. ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್. ಯಾವ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀರಿ? ದಟ್ ಮೀನ್ಸ್ ಯು ಆರ್ ಇನ್ ದ ಲಿವಿಂಗ್ ಆರ್ಗಾನಿಸಮ್ಸ್. ಹೌದು, ಲೈಫಿಗೆ ಬಿಲೋ, ಹೌದಾ, ಅವು ಕೂಡ ಬದುಕಬೇಕಲ್ಲ. ಆ್ಯಂಡ್ ಮೋರ್ ದ್ಯಾನ್ 68% ಆಫ್ ದ ಇಂಡಿಯನ್ ಆರ್ ದ ಹ್ಯೂಮನ್ ಹೂ ಇಸ್ ಇನ್ ದಿ ವರ್ಲ್ಡ್. ಆಲ್ ದ 7,000 crores ಏನಿದ್ದಾರೆ, ದೇ ಡಿಪೆಂಡ್ ಆನ್ ಇಟ್. ಆ್ಯಂಡ್ ಯು ನೋ ವಾಟ್, ದ ಕೋಸ್ಟಲ್ ಕನ್ಸರ್ವೇಷನ್ ಯಾಕೆ ಮಾಡಬೇಕು ಅಂದರೆ ಇಂಡಿಯನ್ GDP 38% ಅಷ್ಟು ಕೊಡ್ತಾರೆ. ದಟ್ಸ್ ಎ ಗುಡ್. 38%, ನಾಟ್ ಓನ್ಲಿ ಫುಡ್, ಯು ಕ್ಯಾನ್ ಎಂಪ್ಲಾಯ್. 38% ಕಾಂಟ್ರಿಬ್ಯೂಷನ್, ಡೈರೆಕ್ಟ್ ಹಿಟ್. ಬೇರೆ ಎಲ್ಲ ಏನು 18%ಗೆ ಆ್ಯಂಡ್ 2.5% ಮೇಲೆ ಮೈನಿಂಗ್ ಇದೆ. 38% ಡೈರೆಕ್ಟ್ ಹಿಟ್. ಹೌ ಇಂಪಾರ್ಟೆಂಟ್ ಇಟ್ ಈಸ್. ಆ್ಯಂಡ್ ವರ್ಲ್ಡ್ ಓಷನ್ ಡೇ ಬೇಕಾ? You only need the birthday. No, yours is 27, 29, 26 December, 29 or 24 December, 31st December. Yours is 24 April. ಬೇಡವಾ ಇದಕ್ಕೆ? ವರ್ಲ್ಡ್ ಓಷನ್ ಡೇ ಅಂತ ಯುನೈಟೆಡ್ ನೇಷನ್ಸು ಒಂದು ಥೀಮ್ ಮಾಡುತ್ತೆ 2022 ಕಲೆಕ್ಟಿವ್ ಆ್ಯಕ್ಷನ್ ಫಾರ್ ರೆಸ್ಪಾನ್ಸಿಬಿಲಿಟಿ ಅಂತ. ಅಂದರೆ ನಾವೆಲ್ಲರೂ ಇದ್ದೀವಿ, 167 ನೇಷನ್ಸ್ ಇದ್ದೀವಿ. ವಿ ಹ್ಯಾವ್ ಟು ಡೂ 193. ಕೆಲವೊಂದು ಕಡೆ ನೀವು ನೋಡಿರ್ತೀರ. ಹಾಗೆ ಹೆಂಗೆ ಸರ್ 167 ನೇಷನ್, 180 ನೇಷನ್, ಹಾಗೆ ಹೆಂಗೆ ಸರ್ ವಿಚಿತ್ರ ಆಗ್ತದೆ? ಸೈನ್ ಮಾಡಿರ್ತಾರೆ. ಡಿಪೆಂಡ್ ಆನ್ ದಿ ಎಕನಾಮಿಕ್ಕು, ಅವರ ಒಂದು ಇಂಟ್ರೆಸ್ಟ್ ಆಫ್ ದಿ ನೇಚರಲ್ಲಿ ಸೈನ್ ಮಾಡಿರ್ತಾರೆ. ಅವರು ಯಾರು ಸೈನ್ ಮಾಡಿದರೆ ಅಷ್ಟು ನೇಷನ್ ಹೀಗಾಗುತ್ತೆ. ಇಟ್ಸ್ ನಾಟ್ ಮ್ಯಾಂಡೇಟರಿ ಟು ಸೈನ್ ಎವ್ರಿಥಿಂಗ್. ಇಟ್ಸ್ ಎ ಗ್ಲೋಬಲ್ ಇಂಟ್ರೆಸ್ಟ್ ಆಫ್ ದ ಪರ್ಟಿಕ್ಯುಲರ್ ನೇಷನ್ಸ್, ಹೌದಾ? ಸೊ ಯುನೈಟೆಡ್ ನೇಷನ್ ವರ್ಲ್ಡ್ ಓಷನ್ ಡೇ 2022 ಕಲೆಕ್ಟಿವ್ ಆ್ಯಕ್ಷನ್ಸ್ ಆಫ್ ದ ಓಷನ್ ಅಂತಾರೆ. ಐದರ್ ಇನ್ ಜಿಯಾಗ್ರಫಿ ಆರ್ GS1 ಆರ್ ಇನ್ GS3, 200% ಕ್ವಶನ್. ಓಷನ್ ಕನ್ಸರ್ವೇಷನ್. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ recently I visited. It is in Tamil Nadu, Velachery. I visited, I have gone and I have interviewed beauty, one of the beauty places. Ocean conservation in
ಟೆಕ್ನಾಲಜಿಯನ್ನು ಕಲಿಬೇಕು ಅಂತಂದರೆ ಯು ಹ್ಯಾವ್ ಟು ಗೋ ಆ್ಯಂಡ್ ವಿಸಿಟ್ ಇಟ್. ಅದರ್ವೈಸ್ ಯು ಹ್ಯಾವ್ ಟು ಗೋ ಟು ತಮಿಳ್ನಾಡು. ಒನ್ಸ್ ಓಷನ್ ಟೆಕ್ನಾಲಜಿಕಲ್ ಡಿಪಾರ್ಟ್ಮೆಂಟ್ ಇಸ್ ದೇರ್. ಆಲ್ ಓವರ್ ಇಂಡಿಯಾ ಒನ್ ಇಸ್ ದೇರ್, ನ್ಯಾಷನಲ್ ಓಷನ್ ಟೆಕ್ನಾಲಜಿ, NIOT, ವೆಲಾಚರಿ. ಓಕೆ. ಆ್ಯಂಡ್ ಈಗ ನೋಡಿ, ಆಬ್ಜೆಕ್ಟಿವ್ ಏನು, ಕೋರಲ್ ರೀಫ್ಸನ್ನು ಪ್ರೊಟೆಕ್ಟ್ ಮಾಡೋದು. ಬಿಕಾಸ್ ಇಟ್ಸ್ ಎ ಮೇನ್ ಕ್ರೀಚರ್, ಓಷನ್ ಮೇನ್ ಕ್ರೀಚರ್. ಅದರ ಸತ್ವವನ್ನು ನಿರ್ಧಾರ ಮಾಡುತ್ತೆ. ಆಮೇಲೆ ಬಯೋಡೈವರ್ಸಿಟಿ ಇನ್ ಟರ್ಮ್ಸ್ ಆಫ್ ಎಕನಾಮಿಕ್ಸ್, ಇನ್ ಟರ್ಮ್ಸ್ ಆಫ್ ಎನ್ವಿರಾನ್ಮೆಂಟ್. ಹೌದಾ? ಆ್ಯಂಡ್ ಗ್ಲೋಬಲ್ ಸಿನಾರಿಯೋದಲ್ಲಿ ಓಷನ್ನು 71% ವಾಟರ್ ಬರುತ್ತೆ. ಹೌದಾ? ಆ್ಯಂಡ್ ಇಟ್ ಯು ನೋ ಬೆಟರ್, ಇಟ್ಸ್ ನಾಟ್ ಎ ಪ್ಯೂರ್ ಡ್ರಿಂಕಬಲ್ ವಾಟರ್. ಆದರೂ ಈಗ ಟೆಕ್ನಾಲಜಿ ಬಂದಿದೆ, ಹೌ ಟು ಕನ್ವರ್ಟ್ ದೀಸ್ ವಾಟರ್ ಇಂಟು ಎ ಸಿಸ್ಟಮ್ ಟು ಡ್ರಿಂಕ್ ಅಂತ. ಹ್ಯೂಜ್ ಕಾಸ್ಟ್, ಓನ್ಲಿ ದ ಫೇತ್ ಈಸ್ ನೀಡ್. ಕರೆಕ್ಟ್? ಎಸ್. ಆ್ಯಂಡ್ ಸ್ಟ್ಯಾಟಿಸ್ಟಿಕ್ ನೋಡಿ, 4% of the global fresh water for 18% of the Indian population, and Sustainable Development Goal number emphasized SDG number 14, life is below the water, and it ranks 99th out of 167 nations. And Environmental Performance Index ಪ್ರಕಾರ we are 176 out of 180. ಹೌದಾ? These are on the ranking. And India is the largest economy, and it is the 4th largest, and it is around 4.19 trillion. The capacity ratio is mainly dependent on ocean conservation of 38% of the GDP. ಬೇಡವಾ? ಹೌ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಾ? ಯು ಗಾಟ್ ಟು ನೋ ದ ಕ್ಲಿಯರ್ ಪಿಕ್ಚರ್. ಯಾ. And what is the constitutional validity? How to protect the ocean? If at all you see that guy of yellow, you please tell me the constitutional validity. The constitutional validity means a significant factor in terms of natural, social, economical, and concern of the geography. Right? Natural protection, 51G. Correct? Article 21A. ಏನು ಹೇಳ್ತದೆ? Right to protect with the livelihood ಅಂತ. Right? It's not equality. Article 14 that is. ಹೌದಾ? And one interesting story, SDG 6, availability of sustainable water and life below water. ಓಷನ್ ಅಂತ ಬಂದಾಗ ಇದು ಬರೀಲೇಬೇಕು. Without this you cannot. It's a fact. How to improve my dish in the paper of answer ಅಂತ. I will tell you briefly. ಚಾಲೆಂಜಸ್ ಏನಿರ್ಬೋದು? ಒಂದು, ಯಾರು ಬದುಕ್ತಾರಲ್ಲಿ? ನಾನಂತೂ ಬದುಕೋದಿಲ್ಲ ಓಷನಲ್ಲಿ. ಮೆರೈನ್ ಪಾಪ್ಯುಲೇಷನ್ ಬದುಕ್ತದೆ. ಆ್ಯಂಡ್ ಯು ಪೀಪಲ್ ಆರ್ ಹೆವಿಲಿ ಡಿಪೆಂಡ್ ಆನ್ ಮರೈನ್ ಪಾಪ್ಯುಲೇಷನ್ ಫಾರ್ ದ ಫುಡ್, ಎಸ್ಪೆಷಲಿ ಇನ್ ದ ಕೋಸ್ಟಲ್ ರೀಜನ್. ವಿದೌಟ್ ಫಿಶ್ ದೇ ಆರ್ ನಾಟ್ ಲಿವಿಂಗ್. ಆ್ಯಂಡ್ ಸ್ಟಿಲ್ ದೇ ಆರ್, ನೋ, ದಟ್ ಈಸ್ ನಾಟ್ ದ ಗ್ರೇಟ್ ಟಾಪಿಕ್. ಪ್ಲಾಸ್ಟಿಕ್ ಆ್ಯಂಡ್ ಆಯಿಲ್ ಸ್ಪಿಲ್ಸ್ ಆ್ಯಂಡ್ ಇಂಡಸ್ಟ್ರಿ ವೇಸ್ಟ್ ಬರ್ತದೆ ಇಲ್ಲ. ಇಂಡಸ್ಟ್ರಿ ವೇಸ್ಟ್ ಎಷ್ಟಾಗ್ತದೆ ಗೊತ್ತಾ? ಆ್ಯಂಡ್ ಮೋರ್ ದೆನ್ ಪ್ಲಾಸ್ಟಿಕ್ಕು 12 million tons ಅಷ್ಟು ಓಷನ್ಗೆ ಕುಡಿತಾರೆ. ಫಾರಿನರ್ಸ್ ಆರ್ ವಿಸಿಟೆಡ್ ಜಸ್ಟ್ ಟು ಸಿ ದ ಫಾರಿನರ್ಸ್ ಇಟ್ಸೆಲ್ಫ್ ವಿತ್ ದ ಗ್ಲೋಬಲ್ ಸಿನಾರಿಯೋ ಫಾರ್ ಇಂಡಿಯನ್ ಕೇಕ್. ಹೌದಾ? ಎಸ್ಪೆಷಲಿ ಏನಪ್ಪ, ದ ವೇ ಆ್ಯಂಡ್ ಅಪಿಯರೆನ್ಸ್, ದ ಗೆಸ್ಚರ್ ಈಸ್ ಇಂಪಾರ್ಟೆಂಟ್. ಬಟ್ ದೇ ಆರ್ ನಾಟ್ ಕ್ರೋನ್ ಔಟ್ ಆಫ್ ದ ಪ್ಲಾಸ್ಟಿಕ್. ದೇ ಆರ್ ಓಕೆ ವಿತ್ ದಿ ಮಾಡರ್ನ್, ನಾಟ್ ಕ್ರೋಯಿಂಗ್. 12 million tons ಇದೆಯಲ್ಲ, ಅವ್ರು ಹೇಗೆ ಬದುಕ್ತಾರೆ? ಬಿಲೋ ದ ವಾಟರ್ ಹೇಗೆ ಬದುಕ್ತಾರೆ? ಆ್ಯಂಡ್ ಓವರ್ ಫಿಶಿಂಗ್, ಎಲ್ಲದಕ್ಕೂ ಒಂದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಮಾಡಿದ್ದಾರೆ. ಸೊ ಫಿಶಿಂಗ್ ಮಾಡಿದಾಗ ಅದರದ್ದೇ ಆದಂಥ ರೀಜನ್ಗೆ ಹೋಗ್ಬೇಕಲ್ಲ. ಕರೆಕ್ಟಾ? ಬೇರೆ ರೀಜನ್ಗೆ ಹೋಗಿ ಫಿಶ್ ಮಾಡಿದರೆ ಆಯಿತು. ಫಿಶಿಂಗ್ ಮಾಡಲಿಕ್ಕೆ ಒಂದು ಟೆಂಪ್ಲೇಟ್ ಇದೆ, ರೂಲ್ ಆಫ್ ಲಾ ಇದೆ. ದಟ್ ಪರ್ಟಿಕ್ಯುಲರ್ ಪ್ರೊಸೀಜರ್ ಅಷ್ಟೇ ಕೆಪಾಸಿಟಿಯಲ್ಲಿ ತೊಗೊಂಡು ಹೋಗಬೇಕು. ಇಫ್ ಯು ಡಿಗ್ ಎನ್ ಆಫ್ very closely, what creature you are maintaining it? What creature you are safeguarding for the future generation? This is an alarming. You are very selfish. Yes, then you go with it. You are selfish. If you are believing in the concept of inclusive growth, you have to be sustainable enough in the procedure. Right? Yes. And coral reefs and degradation. Yes. Coral reefs are not, it depends on the temperature, 27 degrees Celsius and below ಹೋದಾಗ ಹೀಟ್ ಆಗ್ತಾ ಇದೆ ಅಂತ ಹೇಳ್ತಾರೆ.
ಯಾವಾಗ ಪ್ರಾಣಿಗಳಿಗೆ ಹೀಟ್ ಆಗ್ತದೆ, ಮೀನುಗಳಿಗೆ ಹೀಟ್ ಆಗ್ತದೆ, ಮೇನೆ ಬರ್ತದೆ, ಹೌದಾ? ಆ್ಯಂಡ್ ಯು ನೋ ಬೆಟರ್ ದೆನ್ ಮೀ, ಈಚ್ ಸ್ಟೇಜ್ ಒಂದೊಂದು ಆ್ಯನಿಮಲ್ಸ್ ಅಥವಾ ಒಂದೊಂದು ಕ್ರಿಯೇಚರ್ ಆಫ್ ದ ಮೆರೈನ್ ಎಕೋಸಿಸ್ಟಮ್ ಇದ್ದಾವೆ, ಅವಕ್ಕೆ ಒಂದೊಂದು ಡೈಮೆನ್ಷನಲ್ಲಿ ಬದುಕ್ತಾ ಇರ್ತವೆ. ಸೊ ಅದು ಪ್ರಾಬ್ಲಮ್ ಆಗುತ್ತೆ. ಓಷನ್ ಅಸಿಡಿಫಿಕೇಷನ್ ಅಂದ್ರೇನು? ದ ಕಾರ್ಬನ್ ಕಂಟೆಂಟು ಮೋರ್ ಆಗಿ ವಾಟರ್ ಹೀಟಾಗಿ ಆಗುವಂಥದ್ದು ಬಿಕಾಸ್ ಆಫ್ ಕೆಲಾಮಿಟಿಕಲ್ ಎಕ್ಸ್ಚೇಂಜ್. ಎಸ್ಪೆಷಲಿ ನೀವು ಮಧ್ಯಾಹ್ನ ಕೋಸ್ಟಲ್ ರೀಜನ್ಗೆ ಹೋದರೆ ಯು ವಿಲ್ ಬಿ ಫೈನ್ ಆ್ಯಂಡ್ ಆಫ್, ಯುವರ್ ಸ್ಕಿನ್ ಇಸ್ ಫೈನ್ ಆ್ಯಂಡ್ ಆಫ್, ಹೌದಾ? ಆ್ಯಂಡ್ ಯುವರ್ ತಲೆ ಇಸ್ ಗಾನ್ ಆ್ಯಂಡ್ ಆಫ್. ಯಾಕೆ ಹೇಳಿ? ಹೇರ್ ಫಾಲ್ ಆಗುತ್ತೆ ನೈನ್ ಕಂಟೆಂಟ್ ಜಾಸ್ತಿ ಆಗಿ. ಬೆಂಗಳೂರಲ್ಲೇ ಆಗ್ತಾಯಿದೆ ಅಂತ ಕೆಲವರಿಗೆ ಅಲ್ಲ, ಹಾಗೆ. ಆ್ಯಂಡ್ ಹ್ಯಾಬಿಟ್ಯಾಟ್ ಲಾಸ್ ಆ್ಯಂಡ್ ಕೋಸ್ಟಲ್ ಡಿಗ್ರೇಡೇಷನ್. ಹ್ಯಾಬಿಟ್ಯಾಟ್ ಲಾಸ್ ಅಂದರೆ ಏನು? ವಾಟ್ ಈಸ್ ದ ಹ್ಯಾಬಿಟ್ಯಾಟ್? ಯು ಆರ್ ದ ಹ್ಯಾಬಿಟ್, ಯು ಆರ್ ದ ಹ್ಯಾಬಿಟ್ಯಾಟ್, ಯು ಆರ್ ದ ರ್ಯಾಬಿಟ್. ಹ್ಯಾಬಿಟ್ಯಾಟ್ ಮೀನ್ಸ್ ದ ಕ್ರಿಯೇಚರ್, ಲಾಸ್ ಮೀನ್ಸ್ ಲಾಸ್ ಆಫ್ ದ್ಯಾಟ್ ಕ್ರಿಯೇಚರ್ ಆ್ಯಂಡ್ ದ್ಯಾಟ್ ಪ್ರಾಕ್ಟಿಕಲ್ ಗೋಲ್. ಅವ್ರ ಮನೇಲಿ ಇರಲಿಕ್ಕೆ ನಾವು ಬಿಟ್ಟಿನಲ್ಲ, ಹಾಗೆ. And the extraction of the polymetric nuisance and hydrocarbons can distribute in the fragile marine life ಅಂತ. ಏನು ಹಂಗಂದರೆ ನೂದನ್ಸ್ ಅಲ್ಲಾಗ ನೋದುವನ್ಸ್. ಏನಪ್ಪ ನೀವೆಲ್ಲ ಡೀಪ್ ಸಿ ಮೈನಿಂಗ್ ಆ್ಯಂಡ್ ರಿಸೋರ್ಸ್ ಎಕ್ಸ್ಪ್ಲನೇಷನ್. ಡೀಪ್ ಸಿ ಮೈನಿಂಗ್ ಅಂದ್ರೇನು? ಎಕನಾಮಿಕ್ ಎಕ್ಸ್ಕ್ಲೂಸಿವ್ ಗೋಲಿಗೆ ನಮ್ಮಲ್ಲಿ ನಾವು ಈಗಿಷ್ಟು ನನ್ನ ಪೆರಿಮೀಟರ್ ಬರ್ತದೆ. ಆ್ಯಂಡ್ ಐ ಮೀನ್ ಟು ದ R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಯಾವ ಥರ ಏನು ಸಿಗುತ್ತೆ ನಮಗೆ ಬಿಲೋ ವಾಟರಲ್ಲಿ ನೈಸರ್ಗಿಕವಾಗಿ. ಆ್ಯಂಡ್ ಯು ನೋ ಇಂಡಿಯಾ ಈಗ ರಿಚೆಸ್ಟ್ ಬಯೋಡೈವರ್ಸಿಟಿ, ಇಂಡಿಯಾ ಈಗ ರಿಚೆಸ್ಟ್ ಎಕೋಸಿಸ್ಟಮ್. ವಾಟ್ ಅ ಗ್ರೇಟ್ ಅಂದರೆ ಆಲ್ಮೋಸ್ಟ್ 24% ಆಫ್ ದ ನ್ಯಾಚುರಲ್ ಥಿಂಗ್ಸ್ ಎಲ್ಲ ಸಿಗುತ್ತೆ ಕೋಸ್ಟಲ್ನಲ್ಲಿ ಅಂತ ಹೇಳ್ತಾರೆ ಎಕ್ಸ್ಪರ್ಟು. ಬಟ್ ಅದನ್ನು ತುಂಬ ಡೀಪಾಗಿ ಎಕ್ಸ್ಟ್ರಾಕ್ಷನ್ ಮಾಡಿದ್ರೆ ಸೇಮ್ ಕಥೆ ಆಗುತ್ತೆ. ಯು ಹ್ಯಾವ್ ಟು ಸಸ್ಟೈನಬಲ್ in terms of inclusivity in order to make sure holistic ಅಂತ, right? Correct ಅಲ್ಲ? And someone are more holistic in nature. People are writing in the exam sophisticated in each and every fact, even though it doesn't require and the matter of interest is not required for the time. ಹೌದಾ? That's why rising dead zone and oxygen depletion, ಕೆಳಗಡೆ ಹೋಗ್ತಾ ಇದ್ದಂಗೆ ಆಕ್ಸಿಜನ್ ಡಿಪ್ಲೀಟ್ ಆಗ್ತದೆ, ಅದರಲ್ಲೇನಿಲ್ಲ. ಇದು ಈ ಕ್ವಶನ್ ಬಂದೇ ಬರುತ್ತೆ ಜಿಯೋಗ್ರಫಿನೇ. ಕೋರಲ್ ರೀಫ್ ಮತ್ತು ಇನ್ವ್ಯಾಸಿವ್ ಮೆರೈನ್ ಸ್ಪೀಸೀಸ್ ಅಂತ ಬಹಳ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ಅದು ಕೂಡ ಕರೆಕ್ಟ್ ಇನ್ ಟರ್ಮ್ಸ್ ಆಫ್ ಬೋತ್ ನ್ಯಾಚುರಲ್ ಕರೆಕ್ಟ್ ಆ್ಯಂಡ್ ಆಂಥ್ರೋಪಾಲಜಿಕಲ್ ಕರೆಕ್ಟ್. ಅದರಲ್ಲಿ ಆಂಥ್ರೋಪಾಲಜಿಕಲ್ ಕರೆಕ್ಟೇ ತುಂಬ, ಹೌದಾ? ಆ್ಯಂಡ್ ಅನ್ಪ್ಲ್ಯಾನ್ಡ್ ಕೋಸ್ಟಲ್ ಡೆವಲಪ್ಮೆಂಟ್, ಯು ನೋ ಹೌ ಅನ್ಪ್ಲ್ಯಾನ್ಡ್. ಏನಂದ್ರೆ ಕಸ ಎಸೆಯೋದು. And there is an emotions. When there is huge emotion, then there is a huge loss for the ecosystem. ಹೌದಾ? ಏನು ನೂಡಲ್ಸ್ ತಿಂದು ಅಲ್ಲೇ ಎಸಿತಾರೆ, ಎಮೋಷನ್ ಮಾಡ್ತಾರೆ, ಎಮೋಷನ್ ಹೋಗಿ ಮೋಷನ್ ಆಗ್ತದೆ, ಹೀಗೆ. ಆ್ಯಂಡ್ ಅರ್ಬನೈಸೇಷನ್ ನೀರಿಂದ ಎರೋಷನ್. ಬರೀ ಭೂಮಿ ಮಾತ್ರ ಕುಸಿತದ ಇಲ್ವಾ? ಭಾರ ಇದೆಯಲ್ಲ ಸರ್, ಓಷನ್ ಭಾರ ಇದೆಯಲ್ಲ ಸರ್ ಅಂಕ. 11 ಕಿಲೋಮೀಟರ್ಸ್ ಅಂದರೆ ಭಾರ ತಡ್ಕೊಂಡಿದೆ ಅಂತಂದರೆ ಕೆಪಾಸಿಟಿ ಅದ್ರಿಗೆ ಏನಿರ್ಬೋದು, ಹೌದಾ? ಆ್ಯಂಡ್ 71% ಆಫ್ ವಾಟರ್ ಈಸ್ ಓಷನ್. ವಾಟರ್ ಅಲ್ಲ, 71% ಆಫ್ ದ ಏರಿಯಾ ಈಸ್ ಓಷನ್, ಹೌದಾ? ಆ್ಯಂಡ್ ಲ್ಯಾಕ್ ಆಫ್ ಅವೇರ್ನೆಸ್ ಆ್ಯಂಡ್ ಕಮ್ಯುನಿಟಿ ಪಾರ್ಟಿಸಿಪೇಷನ್. ಹೌ ಯು ಆರ್ ಮೇಂಟೈನಿಂಗ್ ಎ ಕೋಸ್ಟಲ್ ಕಮ್ಯುನಿಟಿ, ಬೀಯಿಂಗ್ ಎ ಕೋಸ್ಟಲ್ ಪೀಪಲ್. ಟೆಲ್ ಮಿ ಒನ್ ಪರ್ಸನ್ ಇನ್ ದಿ ಹೂ ಇಸ್ ಎ ಮಂಗಳೂರಿಯನ್, ಉಡುಪಿ, ದಕ್ಷಿಣ ಕನ್ನಡ. ಎಸ್, tell me. Yes, is there any question for you? I think you are Bangalore, man. Yeah, your native is Bangalore. You are saying Gadaga, right? Okay. Yeah. How you are maintaining the coastal activities? Because it is the scenario. Yeah. Right. You are maintaining exactly in terms of economic exclusive zone, ಅಲ್ಲ? ಅದನ್ನು ಯಾರು ಮಾಡ್ತಾರೆ? ಕೋಸ್ಟಲ್ ಗಾರ್ಡ್ಸ್ ಮಾಡ್ತಾರೆ. ಸೊ government is heavily invested in coastal guards and coastal economic ಲೈಸೆನ್ಸ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಸೆಕ್ಟರಲ್ಲಿ ಲೈಸೆನ್ಸ್ ಅಂಕ ಇದೆ. ಯಾರಿಗೆ ಆ ಲೈಸೆನ್ಸ್ ಸಿಕ್ಕಿಗೆ ಆ ನೇಷನ್ ಆ ಲೈಸೆನ್ಸ್ ಕೊಟ್ಟವ್ರು ಮಾತ್ರ
ಅದನ್ನು ಮಾಡ್ಬೋದು. ಡೀಪ್ ಸೀ ಎಕ್ಸ್ಪ್ಲನೇಷನ್ ಆ ಥರದ್ದು ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಆ್ಯಂಡ್ ಫಿಶಿಂಗ್ ಮ್ಯಾನಿಗೂ ID ಕಾರ್ಡ್ ಕೊಟ್ಟಿರ್ತಾರೆ, ಹೂವಿಗೆ ರೈಟ್ ಅಲ್ಲ ಹಾಗೆ. ಆ್ಯಂಡ್ ಪೀಪಲ್ ಹೂ ನ್ಯೂ ದ್ಯಾಟ್ ಹೀ ಈಸ್ ಫ್ರಮ್ ಬ್ಯಾಂಗ್ಳೂರ್, ದಟ್ಸ್ ವೈ ಐ ಆಮ್ ಅಮೇಜಿಂಗ್. ಯು ಪೀಪಲ್ ಆರ್ ವೇಸ್ಟ್ ಅಂತ ಅವ್ರು ಯಾರು ಹೇಳ್ತಿದ್ದಾರೆ, ಯಾರು ಓಕೆ ದಟ್ ಬ್ರೌನ್ ಕಲರ್ ಯಾ. ಆ್ಯಂಡ್ ಓವರ್ ಎಕ್ಸ್ಪ್ಲೋಟೇಷನ್ ಆಫ್ ದ ಮೆರೈನ್ ಎಕೋಸಿಸ್ಟಮ್. ಓವರ್ ಎಕ್ಸ್ಪ್ಲೋಟೇಷನ್ ಓಕೆ, ಇದೆಲ್ಲ ಚಾಲೆಂಜಸ್ ಅಂತ ಬನ್ನಿ. ಇವಾಗ ನನಗೆ ಒಂದು ಹೇಳಿ, ಒಂದು ಇಂಪಾರ್ಟೆಂಟ್ ಕೇಸ್ ಸ್ಟಡಿ ಇದೆ ಇಲ್ಲಿ. ಲಕ್ಷದ್ವೀಪ ಎಷ್ಟು ಜನಕ್ಕೆ ಗೊತ್ತು? ನೀವು ವೈಟ್ ಕಲರ್ ಇವನು ಯಾ. ಲಕ್ಷದ್ವೀಪ ಕೋರಲ್ ಬೀಚಿಂಗ್ ಅಂತಂದರೆ ಲಕ್ಷದ್ವೀಪ ಅಂಡಮಾನ್ ನಿಕೋಬಾರಲ್ಲಿ ನಮ್ಮದೇ ಅದು. ಅಲ್ಲಿ ಕೋರಲ್ ಬ್ಲೀಚಿಂಗ್ ಯಾಕಾಗ್ತದೆ 2016 20 ಅಲ್ಲಾಗಿದೆ. ಕೋರಲ್ ಬ್ಲೀಚಿಂಗ್ ನಾನು ಹೇಳಿದೆ ಚಂದ ಚಂದ ಕಾಣುವಂಥದ್ದು ವೈಟ್ ಆಯಿತು, ಹೌದಾ? ಹಾಗೆ. ಆ್ಯಂಡ್ ಇಶ್ಯೂ ಏನು? ಸೀ ಸರ್ಫೇಸ್ ರೈಸ್ ಆಯಿತು, ಟೆಂಪರೇಚರ್ ಜಾಸ್ತಿ ಆಯಿತು, ಕಾರ್ಬನ್ ಎಮಿಷನ್ ಜಾಸ್ತಿ ಆಯಿತು, ಪೊಲ್ಯೂಷನ್ ಜಾಸ್ತಿ ಆಯಿತು. ಅದಕ್ಕೇನು ಬೇಕೋ ಅದನ್ನು ನಾವು ಕೊಡಲಿಲ್ಲ ಇನ್ ಟರ್ಮ್ಸ್ ಆಫ್ ಎಮೋಷನ್ಸ್, ಹೌದಾ? ಪೀಪಲ್ ಆರ್ ವೆರಿ ಎಮೋಷನ್ ಇನ್ ಟರ್ಮ್ಸ್ ಆಫ್ ನಾನ್ ವೆಜಿಟೇರಿಯನ್. ವಾಟ್ ಎ ಕ್ರೇಜಿಯಾ. ಓನ್ಲಿ ಪೀಪಲ್ ವಾಂಟ್ ಬಾಂಗ್ಡಾ ಮೀನು ಟು ಸವಿರುಚಿದೇನು ಅಂತಲ್ಲ. ಇಟ್ ಈಸ್ ದ ಫ್ಯಾಕ್ಟ್. ಎಮೋಷನ್, ವೇರ್ there is emotion, there is a correct binding in nature. How many of you here are emotion? You people, you are not. Yes, you people in the back side of last row. Am I audible or not? Yeah. Are you emotion or not? Yeah. Because where there is emotion, there is a now. Where there is a huge now, there is an exploitation. Thank you. And impact, collapse of reef ecosystem, fish stock decline. Obviously ಅಲ್ಲ, ಈ ಕೇಸ್ ಸ್ಟಡಿಯಿಂದ ಅಲಾರಾಮಿಂಗ್ ಪಾಯಿಂಟ್ ಆಯಿತು. ಆ್ಯಂಡ್ ಯು ನೋ ವಾಟ್, ಆಲ್ ದ ಚಾನಲ್ ಆ್ಯಂಡ್ ದಿಸ್ ಒನ್ ಅಟ್ಲಾಂಟಿಕ್, ಪೆಸಿಫಿಕ್, ದಿ ಹಿಂದೂ, ಅರೇಬಿಯನ್, ಬೇ ಆಫ್ ಬೆಂಗಾಲ್, ಆಲ್ ದ್ಯಾಟ್ ಫಿಗರ್ಸ್ ಏನಿದೆಯಲ್ಲ, ಅದಷ್ಟು ಫಿಗರಲ್ಲಿ ಯಾವುದೇ ಸಾಗರ, ಕಡಲ ತೀರ ಏನಾದರೂ ಕೋರಲ್ ರೀಫ್ ಬ್ಲೀಚಿಂಗ್ ಆಯಿತು ಅಂದರೆ ಫುಲ್ ಗ್ಲೋಬಿಗೆ ಪ್ರಾಬ್ಲಮ್ ಅದು. ದಟ್ ಮೀನ್ಸ್ ಎಕನಾಮಿಕ್ ಕ್ರೈಸಿಸ್ ಆಗುತ್ತೆ ಅಂತ. ಹಿಂದಿನ ಕಾಲದಲ್ಲಿ ಏನೋ ಸೊಫಿಸ್ಟಿಕೇಟೆಡ್ ಆಗಿ ಹೇಳ್ತಿದ್ರು, ಹೀಟ್ ರಿಗ್ಯಾನೆಂಟ್ ಕೋರಲ್ ಸ್ಪೀಸೀಸ್ ಅಂತಾರೆ ಅದನ್ನು. ಇಟ್ ವಿಲ್ ಡಿಟರ್ಮೈನ್ ದ ಮೆರೈನ್ ಸ್ಟ್ರೆಂತ್ ಅಲ್ವಾ? ಹಾಂ, ಯು ಹ್ಯಾವ್ ಎ ಸ್ಟ್ರೆಂತ್, ಯು ಹ್ಯಾವ್ ಎ ಕೆಪಾಸಿಟಿ. ಓಕೆ, ಯು ಟೆಲ್ ಮಿ ನಾವು, you tell me now in what percentage or what propaganda you are going to making an investigation on coastal to secure the social responsibility. You have a CSR, so corporate social responsibility. You are a corporate guy. Men are, yeah, agreed. Tell me why. Anyone please in the white color? Yeah. Please, because I could not able to answer your names, no. I'm not remembering that way. Yeah. Number one is data information. Data information means how the species will be, in which depth it is, ಅದೆಲ್ಲ ನಮಗೆ ಗೊತ್ತಿರಬೇಕು. ಆ್ಯಂಡ್ ನಾಟ್ ಇವನ್ ದ್ಯಾಟ್, ಯು ಆರ್ ಮೇಂಟೈನಿಂಗ್ ಎ ಫಿಶ್ ಎಕ್ಸ್ಪ್ಲಾಯ್ಟೇಷನ್ ಅಲ್ಲ, ಅದರಲ್ಲಿ ನೀವು ಎಷ್ಟು ತೊಗೊಂಡ್ರಿ ಅನ್ನೋದು ಬೇಕು. ಆ್ಯಂಡ್ ಆಕ್ಸಲರೇಟರ್ ರೆಗ್ಯುಲೇಟರಿ ಸಿಸ್ಟಮ್ ನೋಡಿ, ಎಫೆಕ್ಟಿವ್, ಎಫಿಷಿಯನ್ಸಿ ಆ್ಯಂಡ್ ಟ್ರಸ್ಟ್ ಮೂರಿದ್ರೇ ಅಡ್ಮಿನಿಸ್ಟ್ರೇಷನ್ ಆಗೋದು. ಎಫಿಷಿಯನ್ಸಿ, ಎಫೆಕ್ಟಿವ್ನೆಸ್ ಆ್ಯಂಡ್ ಟ್ರಸ್ಟ್, ಹೌದಾ? ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ, ಸೋಷಿಯಲ್ ಆಡಿಟ್, ಪೊಲಿಟಿಕಲ್ ವಿಲ್, ಸ್ಟಾಗ್ನೇಟೆಡ್ ಇಂಟೆಲಿಜೆಂಟ್ ಆ್ಯಂಡ್ ನ್ಯಾಷನಲ್ ಆಡಿಟ್, ಇಂಟರ್ನ್ಯಾಷನಲ್ ಆಡಿಟ್, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್, SHG in a small village and the NGO in a township, correct? And global participation in terms of monetary, social, economic, environmental and emotional. How's that? Yeah. Do you have emotion in terms of coastal marine population? You don't have any emotion. How come you people are studying here to rescue the coastal organization? See, when the coastal marine population is much needed, right? And it contributed 38%. You are not emotional enough to leave them. You are not living. You are living.
ಹಂಗೆ ಅಗ್ರನ್ ಎಮೋಷನ್ನ, ರೈಟ್? ಆ್ಯಂಡ್ ದ್ಯಾಟ್ ಯು ಆಲ್ಸೋ ಲುಕಿಂಗ್ ಲೈಕ್ ಎ ಫಿಶ್ ಅಂತ ಇನ್ನು ಹೇಳ್ತಾರೆ. ಯಾವ ಥರ? ಅದಕ್ಕೂ ಅಪ್ಪ ಅಮ್ಮ ಇರ್ತದೆ ಅಂತ. ಆ್ಯನಿಮಲ್ ಕನ್ಸರ್ವೇಷನ್, ವೀಡಿಯೋ, ಮೆನಿ ಥಿಂಗ್ಸ್ ಅಂತ. ಹಾಂ, ನೋಡಿ, ಇದು ಪ್ರೋಟೋಕಾಲ್, ಇಂಟರ್ನ್ಯಾಷನಲ್ ಪ್ರೋಟೋಕಾಲ್, ನ್ಯಾಷನಲ್ ಪ್ರೋಟೋಕಾಲ್ ಆ್ಯಂಡ್ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಇರಬೇಕು. ಮಾರ್ಪೋನ್ ಅಂತಂದ್ರೇನು? ಇದಕ್ಕೆ ಶಿಪ್ಪಿಂಗ್ ಯಾರ್ಡಲ್ಲಿ ಯಾವ ಥರ ಕ್ಲೀನ್ ಇರಬೇಕು ಅನ್ನೋದು. ಆ್ಯಂಡ್ ಗ್ಲೋಬಲ್ ಓಷನ್ ಟ್ರೀಟಿ 2023. ಆ್ಯಂಡ್ ಈ ಸಲ ಒಂದು ಕ್ವಶನ್ ಪಕ್ಕ ಬರ್ಬೋದು. 2025 ಮೇನ್ಸ್ ಆಗಿದೆ, 2026 ಮೇನ್ಸ್ಗಂತೂ ಬರುತ್ತೆ. ಆ್ಯಂಡ್ ಯುನೈಟೆಡ್ ನೇಷನ್ ಕನ್ವೆನ್ಷನಲ್ ಲಾ ಆ್ಯಂಡ್ ಸಿ ಗೊತ್ತು, ಸ್ವಚ್ಛ ಸಾಗರ್ ಸುರಕ್ಷಿತ ಸಾಗರ್ ಕ್ಯಾಂಪೇನ್. ನೀವು ಸಾಗರದಲ್ಲಿ ಸ್ವಚ್ಛವಾಗಿರುವಿರಿ, ಸುರಕ್ಷಿತವಾಗಿರುವಿರಿ. ಯು ಪೀಪಲ್ ಆರ್ ಸಿವಿಲೈಸ್ಡ್. Okay, I will call to my friend to ask whether these people are civilized. Okay, I will call to my marine population. You want a shark to call? Okay, hello. Okay, these people are civilized. Okay, oh, they are not. Oh God. Okay, what should I do? Okay, why? Oh, they threaten enough. 12 million tons of plastic they thrown away. My God, Kina. Okay, I will rescue, don't worry. Shark emphasized, you people are not civilized. This is the problem. Even sharks get to know that humans are not civilized just because of few people are thrown away the oil spillage, 12 million of tons of plastic, and you are not maintaining the coastal eco zones, economic exploitation, over-exploitation, overconfident, reaching of bleaching, coral reefs are bleached. How ashamed we are. Operation Titan Protection, Olivia ಅಂದರೆ ಟೈಟನ್. ಗ್ಲೋಬಲ್ ಓಷನ್ ಅಲಿಯನ್ಸ್ ಅಂದರೆ ಏನು? ಆಲ್ ದ ಗ್ಲೋಬಲ್ ಸೆಕ್ಟರಲ್ಲಿ ಯಾರು ಇರ್ತಾರೆ ಅವರು. ಹೌದಾ? ಈಗ ಹೌ ಸಿವಿಲೈಸ್ಡ್ ಅನ್ನೋದಕ್ಕೆ ಸಮೋನ್ ಆರ್ ಸ್ಲೀಪಿಂಗ್ ಇನ್ ದಿ ಓಷನ್, marine in a coastal zone. ಹೌದಾ? someone are sleeping. ಏನು ಉಪಯೋಗ? ಥಿಂಕ್ ಮಾಡಬೇಕಲ್ಲ. ನಾನು ಅಲ್ಲಿ ಹೋದ್ಮೇಲೆ ಬರೀ ನಾನು ಯಾಕೆ ಹೋಗ್ತೀನಿ ಓಷನ್ಗೆ? ವೈ ಯು ಆರ್ ಗೋಯಿಂಗ್ ಓಷನ್? ಐ ಮೀನ್ ಸೀಶೋರ್ಸ್ಗೆ ಏನಕ್ಕೆ ಹೋಗ್ತೀರಾ? ಫಿಶ್ ನೋಡ್ಲಿಕ್ಕೆ. ಅಲ್ಲಿ ಕಾಣ್ತದ ಫಿಶ್ಶು? ಅಲ್ಲಿ ನದಿ ಬಿಟ್ಟರೆ ಅಂತ ಕಾಣ್ತದ ಮೇಲೆ ಫಿಶ್ ಬರ್ತಿದ ಆಚೆ. ಟೆಲ್ ಮಿ, ನೀನೇನು ನೋಡ್ತೀಯಪ್ಪ? ಎಲ್ಲ ನೀನೇನು ನೋಡ್ತೀಯಮ್ಮ? ದ ಪ್ಯಾಸ್ಟೇಜ್ ಗಾಯ್? ಎಸ್. ಓಕೆ, ಯು ಆರ್ ಸ್ಲೀಪಿಂಗ್ ದೇರ್ ಆ್ಯಂಡ್ ಯು ಆರ್ ನಾಟ್ ಪ್ರೊಟೆಕ್ಟಿಂಗ್. ನನಗೇನು ಅನ್ಸುತ್ತೆ ಗೊತ್ತಾ ಹೋದರೆ? ಓಕೆ, ಇಷ್ಟೊಂದು 11 kilometers ಆಫ್ ಓಷನಿಗೆ ಆ್ಯಂಡ್ ಎಷ್ಟೋ ಸ್ಪೀಸೀಸು, ಎನಿ ನಂಬರ್ ಆಫ್ ಸ್ಪೀಸೀಸ್ ಇದೆ, ಆ್ಯಂಡ್ ವಿ ಎಕ್ಸ್ಪ್ಲಾಯ್ಟೆಡ್. ಯಾವ ಥರ ಇದನ್ನು ಕನ್ಸರ್ವ್ ಮಾಡಬೇಕು ಅನಿಸುತ್ತೆ. ಆ್ಯಂಡ್ ಐ ಬೀಯಿಂಗ್ ಎ ಸಿವಿಲಿಯನ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನಮ್ಮದಾಗಿತ್ತು, ಹಿಂದೂ ನಾಗರಿಕತೆ, ಅದರ ಮೂಲಕ ಹೇಗೆ ಅಂತ. ಆದರೆ ನಮ್ಮ ಸಮ್ ಆಫ್ ದ ಪೀಪಲ್ ಆರ್ ಸ್ಲೀಪಿಂಗ್, ಇನ್ಕ್ಲೂಡಿಂಗ್ ಯು. ಆ್ಯಂಡ್ ಗ್ರೋನ್ ಬೇಸ್ಡ್ ಮರೈನ್ ಸರ್ವೆಲೈನ್ಸ್ ಬೇಡವಾ? ಸ್ಯಾಟಲೈಟ್ ಇಮೇಜಸ್, ಗ್ರೋನ್ ಬೇಸ್ಡ್ ಮರೈನ್ ಸರ್ವೆಲೈನ್ಸ್, ಆಮೇಲೆ ರಿಮೋಟ್ ಸೆನ್ಸಿಂಗ್, ಇಂಟರ್ನೆಟ್ ಆಫ್ ಥಿಂಗ್. No matter what is the technology you are invented of, but it is required as particular for the objective. ಹೌದಾ? ಹಾಂ. ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಟ್ರಾಟಜಿ ಏನು? ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಒನ್ ಓಷನ್ ಸಮಿಟ್. ಯು ವಾಂಟ್ ಟು ಬಿ ದ ಪಾರ್ಟಿಸಿಪೇಟ್ ದೇರ್? ಆಲ್ರೆಡಿ ಇಂಡಿಯಾ is a participatory signatory body. So you are an Indian, welcome. Okay, theme is collective action for the ocean. So you tell me now, listen carefully, ocean collective action for the ocean. Okay, what do you mean by that? What is your action on that particular agenda? Yes. What is your action in collectivity? Collective action plan anta ideyalla. So what is your takeaway? What you will do? Yes, correct. ಕ್ಯಾಂಪೇನ್ ಮಾಡಬೇಕು, ಅವೇರ್ನೆಸ್ ತರಬೇಕು. ವೆರಿ ಗುಡ್. ನೆಕ್ಸ್ಟ್ ಬನ್ನಿ. ಎಸ್, ಕರೆಕ್ಟ್.
ಬಯೋಡೈವರ್ಸಿಟಿ ಲಾಸನ್ನು ಕಮ್ಮಿ ಮಾಡಬೇಕು. ಹಾಂ, ಪರ್ಮುಟೇಷನ್ ಕಾಂಬಿನೇಷನ್ ಇರಬೇಕು, ಎಕನಾಮಿಕ್ಸ್ ಎನ್ವಿರಾನ್ಮೆಂಟ್ ಬೋತ್ ಇರಬೇಕು. ಬರೀ ಎಕ್ಸ್ಪ್ಲೈಟೇಷನ್ ಮಾಡಿ ಎಕನಾಮಿಕ್ಸ್ ಮಾಡೋದ್ರಿಂದ ಫ್ಯೂಚರ್ ಜನ್ರೇಷನ್ಗೆ ಏನೂ ಕೊಡೋಕ್ಕಾಗೋದಿಲ್ಲ. ರೈಟ್, ವೆರಿ ಗುಡ್, ಕೀಪ್ ಇಟ್ ಅಪ್. ಯಾ, ಗ್ಲೋಲಿಕ್ಟರ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತಾರೆ. ಇಟ್ ಈಸ್ ಮೇನ್ಲಿ ಫಾರ್ ದ ಪ್ಲಾಸ್ಟಿಕ್. ಕ್ರೋನಮೆ ಆಗಿದೆ ಅಲ್ಲ, ಅದನ್ನು ಆಚೆ ಹಾಕಲಿಕ್ಕೆ ಅಥವಾ ಕ್ಲೀನ್ ಮಾಡಲಿಕ್ಕೆ ಅಥವಾ ಅದನ್ನು ಹಾಕದೇ ಇರುವಂತಹ ಪ್ರೋಟೋಕಾಲನ್ನು ತರಲಿಕ್ಕೆ ಗ್ಲೋಲಿಕ್ಟರ್ ಪಾರ್ಟ್ನರ್ಶಿಪ್ ನಾರ್ವೆ ಫಂಡ್ ಮಾಡಿದೆ ಫಸ್ಟಿಗೆ. ಆ್ಯಂಡ್ 30 ಕಂಟ್ರೀಸು ಇದರಲ್ಲಿ ಪಾರ್ಟಿಸಿಪೇಷನ್ನಿಗೆ. ಇಂಡಿಯಾ ಈಸ್ ಆಲ್ಸೋ ಒನ್ ಆಫ್ ದ ಸಿಗ್ನಿಫಿಕೆಂಟ್ ಬಾಡಿ. ರೈಟ್, Way forward is transparency, accountability, social audit, and maintaining the dignity and decorum of the animal species and marine population. Do you actually realize that it has dignity and decorum? It holds a dignity with the decorum. Huh? It lives for you to live. Fishes are living just because of you to live. No, there is a great question mark. Huh? Okay. No water, no life. Right? No blue, no green. No green means no water, ನೀರು, no life. ನಾವು ನೀರು ಕುಡಿದಿಲ್ಲ ಅಂದರೆ ನಾವು ಬದುಕಲ್ಲ. No blue means ocean. No green, no forest. ಅರ್ಥ ಆಯ್ತಾ? ಗ್ರೇಟ್ ಮರೈನ್ ಬಯಾಲಜಿಸ್ಟ್. ಇನ್ನೊಂದು ಸಲ ಹೇಳಿ. ನೋ ವಾಟ್, ನೋ ಲೈಫ್. ಹಾಂ, ಅಲ್ಲಿ ಬ್ಯಾಕ್ ಸೈಡು ನಾನು ಬಂದು ಹೇಳಬೇಕಲ್ಲ. ಹಾಂ, ನೋ ವಾಟರ್, ವೆರಿ ಗುಡ್. ದಿಸ್ ಈಸ್ ಎನ್ ಕನ್ಕ್ಲೂಷನ್ ಆರ್ ಇಂಟ್ರಡಕ್ಷನ್ ಫಾರ್ ದ ಓಷನ್ ಕನ್ಸರ್ವೇಷನ್, ಹೌ ಇಂಪಾರ್ಟೆಂಟ್ ಇಟ್ ಈಸ್. It is not that we are living in the standards of decorum. We have to maintain the Sustainable Development Goal number 14 and 6. Despite economic and environmental and social concern with respect to ocean conservation is much needed. It's very alarming, not just because of it contributes 38%. It is our duty to protect the animal creatures or species in the marine ecology for the future generation. I don't know, future is mirage enough, but this is an important task. Is there any doubt? Thank you.